ಎಷ್ಟು ದುಃಖ ಮಾಡ್ಕೊಂಡ್ವೇನ. ಗಂಗಾ, ನಿನ್ಗೆ ಹೆಂಗೆ ಗೊತ್ತಾತ ಅಮ್ಮಗೆ ಬೇಸರ ಆಗ್ಯದಂತ? ಆಕಿನ ಖುದ್ದಾಗಿ ಹೇಳಲಿಲ್ಲೇನು ನನಗೆ ಒಡವಿ ಬೇಡಂತ? ಹಳೆ ಕಾಲದ ಹೆಂಡ್ತಿದ್ದೀನಲ್ಲ, ಹಳಿವ ಹಾಕೋತೀನಿ ತಗೋರಿ. ಬಂಗಾರ ಜುಮ್ಕಿ ರಾಧಾ ತಂಗಿ. ಸಾಗರ, ಇವು ಯಾರು? ಇವ್ರ ನಮ್ಮ ಅಜ್ಜಿ ಅಕ್ಕ. ಶಾಂತಕ್ಕ ಬಂದ ಬಿಟ್ಟಿ? ಅಮ್ಮ, ನಾನು ಗಂಗಾ ಹೊರಗೆ ಹೋಗಿ ಬರ್ತೇವೆ. ಆತು, ಹೋಗ್ಬರ್ರಿ. ತಲೆಗಿಲಿ ಕೆಟ್ಟದೇನು ನಿಂದು? ಗಂಗನ್ನ ಅವನ ಜೋಡಿ ಯಾಕೆ ಕಳಿಸ್ಕೊಟ್ಟಿ? ನಾ ಇಲ್ಲೇ ನಿಂತಿದ್ದಿಲ್ಲೋ ಬಂಡಗಲ್ ನಿಂತಂಗ. ನಾನು ಒಂದು ಮಾತು ಕೇಳಿದೇನು? ಅಲ್ವಾ, ಮನೆ ತುಂಬ 100 ಕೆಲಸ ಬಿದ್ದಾವು, ಆ ಹುಡುಗಿನ ಕಳಿಸ್ಬಿಟ್ಟಲ್ಲ ಅವನ ಜೋಡಿ. ದೂರದ ಊರಿಂದ ಹಮ್ಮೀರ ಬಂದ, ಜರ್ದಾರಿ ಸೀರೆ ತಂದ, ಅದರಲ್ಲಿ ಇಟ್ಟಿವ್ನಿ ಈ ನನ್ನ ಮನ್ಸನ್ನ ಜೋಪಾನ ಜಾಣೆಯಿಂದ. ಓಹೋ, ಏನು ಮಾಲಮ್ಮವ್ರು ಭಾಳ ಖುಷಿಯಾಗಿದ್ದಂಗದ. ಏನು ಗಂಡಿಗಿನ್ ಗೊತ್ತಾತೇನು ನಿನಗೆ? ಗಂಡು ಸಿಕ್ಕಿದ್ರೆ ನಾ ಯಾಕೆ ಇಲ್ಲಿರ್ತಿದ್ನಿ? ಈ ಮನ್ಯಾಗ ನನ್ನನ್ನು ಪ್ರೀತಿಸೋ ಮಂದಿ ಅದಾರ ಅಂತ ಗೊತ್ತಾತು, ಅದಕ್ಕೆ ಖುಷಿಯಾಗಿದ್ದೀನಿ. ಈ ಮನ್ಯಾಗ ಎಲ್ರೂ ಪ್ರೀತಿ ಮಾಡ್ತಾರ, ಆ ವಿಷಯ ಇವತ್ತು ಗೊತ್ತಾತ ನಿನಗೆ? ಅದು ನಿಮ್ಮ ಭ್ರಮೆ ಅದ. ಈ ಮನ್ಯಾಗ ಎಲ್ರನ್ನು ಪ್ರೀತಿಸೋದಂದ್ರೆ ಶಾಂತಕ್ಕ ಮಾತ್ರ. ಇಷ್ಟು ದಿನದಾಗ ಈ ಮನ್ಯಾಗ ಶಾಂತಕ್ ನಂಗೆ ಯಾರು ಪ್ರೀತಿನೂ ಮಾಡಿದ್ದಿಲ್ಲ, ಸೀರೆನೂ ಕೊಟ್ಟಿದ್ದಿಲ್ಲ. ಆದ್ರೆ ನಮ್ಮ ಶಾಂತಕ್ಕ ಕೊಟ್ಟಾರ, ಅದು ಪ್ರೀತಿ ಅಂದ್ರ. ಅದಕ್ಕೆ ಅವರಿಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕೊಡ್ಲಿಕ್ಕೆ ಹತ್ತೀನಿ. ಏ ತಡಿ 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 ಮಲ ತಡಿ. ಯಾಕ, ಏನಾಯ್ತು? ಭ್ರಮೆಯಾಗಿರೋದು ನಾನಲ್ಲ, ಸೀರಿಯಸ್ ಖುಷಿನಲ್ಲಿ ಭ್ರಮೆಯಾಗಿರೋದು ನೀನು. ಭ್ರಮೇಲಿ ನಾನಿದ್ದೀನಿ ಅಂತ ಅದು ಹೆಂಗೆ ಹೇಳಕತ್ತೀರಿ? ಎಲ್ರನ್ನೂ ಪ್ರೀತಿ ಮಾಡ್ತಾರೆ ಅನ್ನೋ ಭ್ರಮೇಲಿರೋದು ನೀವು. ಈಗ ಆ ಕಾಫಿ ಕುಡಿದು ನೋಡು, ನಿನಗೆ ತಿಳಿತದೆ. ಯಾರು ಬಂದಾರ ನೋಡಪ್ಪ ಬಾಗಿಲೊಳಗ? ಯಾರದಾರಂತ ನೋಡಿ ಹಂಗ ಹೊರಗೆ ಕಳಿಸ್ಬಿಡು, ಮತ್ತ ಒಳಗೇನ್ರ ಬಿಟ್ಕೊಂಡಿ ಏನ? ಮಮ್ಮಿ, ಪಪ್ಪ ಬಂದಾರ. ಒಳಗ್ ಬಿಡ್ಲು ಇಲ್ಲ ಹತ್ಲಾಗ ಓಡಿಸ್ಲು? ಲಘು ಹೇಳ ಮಮ್ಮಿ. ಏನದು ಮುಚ್ಚಿಡ್ಲಿಕ್ಕತ್ತಿದ್ದು? ನಾನ ಏನಿಲ್ಲ ತೆಗಿರಿ, ಹಾಸಿಗೆ ಸರಿ ಮಾಡ್ಲಿಕ್ಕತ್ತಿದ್ದೆ ಅಷ್ಟ. ಬರ್ರಿ ಕೊಡ್ರಿ. ಅಯ್ಯೋ ಲಘುನ ಕೊಡ್ರಿ. ಅಯ್ಯ ಎಷ್ಟಿದಾನ, ಸ್ವಲ್ಪ ಖಬರ್ ಐತೆ ನಿನ್ಗ? ಸುಡ್ಲಿ, ನಾನು ಕೇಳಿದ್ದು ಅದನ್ನಲ್ಲ, ನಾನು ಕೇಳಿದ್ದು ಮತ್ತೇನ? ಬೋನಸ್ಸು. ಬೋನಸ್ ರೀ. ನಾನು ಬೋನಸ್ ರೊಕ್ಕನ ನಿನ್ನ ಕೈಯೊಳಗೆ ತಂದು ಕೊಡ್ತೀನಿ ಅಂತ ಆಣಿ ಮಾಡಿದ್ರಿಲ್ಲ ನೀವು ನಂಗೆ. ಆಮೇಲೆ ಆ ರೊಕ್ಕನ ನಾ ಹೆಂಗೆ ಖರ್ಚು ಮಾಡಿದ್ರು ಪ್ರಶ್ನೆ ಮಾಡೋದಿಲ್ಲ ಅಂತ ಹೇಳಿದ್ರಿ, ಹೌದಲ್ಲೋ? ರಾಧಾ, ನಿನ್ನ ನಸೀಬ್ ಭಾರಿ ಚಲೋ ಅದ್ ನೋಡವ. ಯಾಕ ಶಾಂತಕ್ಕ? ನನ್ನ ಸೊಸೆನೇ ಚಲೋ ಇದ್ದಾಳೆ ಅನ್ಕೊಂಡಿದ್ನ, ನಿನ್ನ ಸೊಸೆ ಭಾಳ ಚಲೋ ಇದ್ದಾಳೆ. ಹಿಂಗ್ಯಾಕಂತೀಯ? ನಿನ್ನ ಸೊಸಿನೂ ಚಲೋ ಇದ್ದಾಳಲ್ಲ. ನಾ ಏನು ನನ್ನ ಸೊಸೆಗೆ ಹೊಗಳೇ ಹೇಳಬೇಕಂತ ಏನಿಲ್ಲವ. ಆತು ಬಿಡು, ನನ್ನ ಮುಂದೆ ಬಾಯಿನೇ ತೆರೆಬೇಡ್ಲಿ. ಹೊಗಳೋದಿರ್ಲಿ, ಒಮ್ಮೆ ಆಕಿ ಮಾರಿನಾರ ನೋಡ. ಅದೇನು ಅಂತಾರಲ್ಲ ಪ್ಲೈನ್ ಕಿಸ್, ಅದನ್ನಾರು ಕೊಡ ನೀನು ಸೊಸೆಗೆ. ನಾವು ಸಣ್ಣವರಿದ್ದಾಗ
ದಾದ ಏನಾದರೂ ತಂದ್ರೆ ಸಾಕು, ಸಣ್ಣದ್ ನೋಡಿ ನನಗಿಡ್ತಿದ್ಲು, ದೊಡ್ಡದೆಲ್ಲ ತನಗ ಬೇಕಂತಿದ್ಲು ಕೊಡಿ. ಪ್ರಾಣನೇ ಹೋಗ್ತದ ನೋಡಿಕಿದು ತಂದು ಇನ್ನೊಬ್ರು ಕೊಡ್ಲಿಕ್ಕೆ. ಅಲಂಕಾರದಂತ ಕೇಳಬೇಡ, ಎಲ್ರಿಗಿಂತ ನಾನೇ ಚಂದಿರ್ಬೇಕನ್ನೋ ಆಕಿ. ನಾ ಹೇಳಿದ ಖರೆ ಹೌದಲ್ಲ ಅದ? ದೊಡ್ಡವರ ಭರ್ಪೂರ್ ಸಕ್ಕರೆ ಹಾಕೋ ಬಂದಿನ್ರಿ, ತಗೋರಿ. ತಾತ ಅಷ್ಟೋ ತಿಂದ್ಲು, ಗಂಟ್ಲು ಒಣಗಿ ಹೋಗ್ಯದ ನನಗೆ. ಲಸಿ ಗಂಟ್ಲಿಗೆ ಇಳಿದ್ರೆ ಸಾಕು, ಬ್ರಹ್ಮಾನಂದ ನನಗೆ. ಏನು ಮಾಡ್ದವ, ನನ್ನ ತಂಗಿ ನೆಟ್ಟಿಗೆ ಮಾತಾಡೋದಿಲ್ಲ, ಅದೇ ಒಂದು ಚಿಂತೆ ಆಗದೆ ನನಗೆ. ಹಂಗೇನಿಲ್ರಿ, ನಮ್ಮ ಅತ್ತೆಯವರು ನಮಗೆಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಾರ. ನನಗಷ್ಟೇ ಅಲ್ಲ, ಎಲ್ಲಾರ್ಗು ಹಂಗ ಎಲ್ಲಾರನ್ನೂ ಪ್ರೀತಿ ಮಾಡ್ತಾರ ಅವರು. ಭಾಳ ಸಂತೋಷ ಆತವ. ನಿನ್ನ ಜಾಗದಾಗ ಇನ್ಯಾರಾದ್ರೂ ಇದ್ದಿದ್ರೆ 2 ಮಾತು ಹೇಳಿ ಪಟಕ್ನ ಹೊಂಟು ಬಿಡ್ತಿದ್ರು. ಅಜ್ಜಿ ನಾ ಬಂದೆ. ಅವ್ವ ನನ್ನ ಬಂಗಾರ ಚೂರು, ಬಾರೋ ಬಾರೋ ನನ್ಲಲ್ಲ ಪಾಪ. ಅಯ್ಯ ನನ್ನ ಮೊಮ್ಮಗ ಬಂತವ, ಬಾರ ಸುಕುಮಾರ. ಏ ಮಾಲ, ಅಲ್ಲಿ ಟೇಬಲ್ ಮ್ಯಾಗ ಸ್ವೀಟಿನ ಡಬ್ಬಿ ಅದು ತಗೊಂಬ. ಆತ್ರಿ. ಚಲೋ ಅದನ? ಈಗ ಹೇಳು, ಯಾವ ಕ್ಲಾಸ್ನಲ್ಲಿ ಓದಕತ್ತಿ? ಅಯ್ಯ, ನೀನ್ಯಾಕೆ ಅಲ್ಲಿ ನಿಂತಿ ಗಂಗಾ? ಬಾ ನಮ್ಮವ್ವ, ತಗೋ, ಹಗಲೆಲ್ಲ ಸಿಗುದಿಲ್ಲಿದ್ದು, ತಗೋ. ನಂದಿನಿ ಇದ್ದ ಜಾಗದಾಗ ನನ್ನ ಸೊಸೆ ಇದ್ದಿದ್ರ ಆಗ ನೋಡ್ತಿದ್ದಿ ನೀನು ನಾ ಏನು ಮಾಡ್ತಿದ್ನಿ ಅನ್ನೋದನ್ನ. ನೀನು ಅತ್ತೆ ಅನ್ನಿಸ್ಕೊಂಡು ಆಕೆಗೆ ತಿಳಿಬಾರ್ದು. ತಾಯಿ ಪ್ರೀತಿಯಿಂದ ಎಲ್ರನ್ನೂ ದೂರ ಇಡೋದಷ್ಟ ಆಕೆ ಕೆಲಸ. ನಿನ್ನ ಸೊಸೆ ಮಾತು ಕತ್ತಿ ಹಂಗ ಕತ್ತರಿಸ್ತದ ನೋಡು. ಎಲ್ಲಾರ ಅಧಿಕಾರನು ಕಸ್ಕೊಂಡು ತನ್ನ ಹತ್ರನೇ ಇಟ್ಕೊಂಡಾಳ ಹುಚ್ಚು ಕೋಡಿ. ನೀ ಬಲ ಆಕೆ ಬಲ, ನಡ್ಬರ್ಕ್ ನಂದೇನ? ನರಸಿಂಹಣ್ಣವ್ರ ಸೊಸೆ ನಿಮ್ಮ ಹತ್ರ ಸಮಯ ಕೇಳಕ್ ಬರ್ತಾ ಇದಾರೆ, ಎಲ್ರೂ ಮನೆಯಿಂದ ಆಚೆಗೆ ಬರ್ಬೇಕು. ನಿನ್ನಂಥ ಮಗು ಅಮ್ಮನವರಂಥ ಹೆಣ್ಣು ಮಗು ಆಗಲಿ ಅಂತ ಹಂಬಲಿಸ್ತಿದ್ದಾಳೆ. ನೀನೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ, ನನಗೆ ನನ್ನ ಮಗಳು ಬೇಕು. ನಮಸ್ಕಾರ, ನನ್ನ ಹೆಸರು ಪ್ರತೀಕ್ಷಾ ಅಂತ. ನನಗೆ ಜನರಲ್ ನಾಲೆಡ್ಜ್ ಅಂದರೆ ತುಂಬ ಆಸಕ್ತಿ. ತಕ್ಕ ಮಟ್ಟಿಗೆ ನಾನು ಅಪ್ಡೇಟ್ ಆಗಿದ್ದೀನಿ. ಪ್ರತಿಭಾ ಮೇಡಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ವರ್ಷಕ್ಕೊಂದ್ಸಲ ದುರ್ಗಮ್ಮನ ಗುಡಿಲಿ ರಥೋತ್ಸವ ಮಾಡ್ತಾರೆ. ಆಗ ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿ ಮುಂದೆ ದೀಪ ಹಚ್ಚಿ ರಥ ಎಳಿಬೇಕು. ಈಗ ನೀನೇ ತಾನೇ ಈ ಮನೆ ಗಂಡ್ಸು, ನೀನೇ ತಾನೇ ಈ ಮನೆ ವಾರಸ್ದಾರ.
ಈಗ ಆ ಕೆಲಸನ ನೀನ್ ಮಾಡಬೇಕು. ನಾನು ಯಾವ ದೀಪನೂ ಹಚ್ಚಲ್ಲ, ಏನು ಮಾಡಲ್ಲ. ಒಬ್ಬ ನೋವಿನಿಂದ ಒಂದು ಮಾತು ಹೇಳ್ತೀನಿ ಕೇಳು. ಇದುವರೆಗೂ ನಮ್ಮ ಮನೆಯಲ್ಲಿ ಯಾರೂ ಕುಡಿತಿರ್ಲಿಲ್ಲ. ನಮ್ಮ ಊರಿನಲ್ಲೇ ಹೋಗಿ ಕೇಳು, ಇಡೀ ನಮ್ಮ ಮನೆತನದ ಮೇಲೆ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ. ಎಷ್ಟೋ ವರ್ಷದಿಂದ ಆ ಗೌರವವನ್ನು ಉಳಿಸ್ಕೊಂಡು ಬಂದಿದ್ದೀನೋ, ಆದರೆ ನೀನು ಈಗ ಅದೆಲ್ಲಕ್ಕೂ ತಿಲಾಂಜಲಿ ಹಿಡೋ ಹಾಗೆ ಮಾಡ್ತಿದ್ದೀಯಲ್ಲೋ. ಬಾವ ಎಲ್ಲಿ ಹೋದ್ರು? ಸಾಮಾನ್ಯವಾಗಿ ಅವ್ರಿಗೆ ಇಷ್ಟ ಇಲ್ಲದೆ ಇರೋ ಕೆಲಸನ ಒತ್ತಾಯ ಮಾಡಿ ಮಾಡಿಸಿದ್ರೆ ಅವ್ರು ಯಾರ ಕೈಗೂ ಸಿಗದೆ ಎಲ್ಲಾದ್ರೂ ಹೊರಟೋಗ್ತಿದ್ರು. ಆದರೆ ಇವಾಗ ಯಾಕೆ ಹೀಗೆ ಮಾಡ್ತಿದ್ದಾರೆ? ಅಮೃತ ಬಗ್ಗೆ ಇನ್ನೂ ಏನೇನು ಗೊತ್ತು? ಅವತ್ತು ಅಜ್ಜಿನ ನನ್ನ ಬರ್ತ್ಡೇ ಪಾರ್ಟಿ ಇತ್ತಲ್ಲ, ಅವ್ರ ಫ್ರೆಂಡ್ ಒಬ್ರು ತಾಯ್ತ ಹಾಕೊಂಡಿದ್ರು, ಬಿಚ್ಚಿಡು ಅಂತ ಹೇಳಿ ಕಳ್ಸಿದ್ಲು. ಅವ್ರ ತಾಯ್ತ ಬಿಚ್ಚಿದ್ರಾ? ಹ್ಞೂ ಅಕ್ಕ, ಪಾಪ ಅವ ಅಂಕಲ್ ಸತ್ತೇ ಹೋದ್ರಂತೆ. ಆ ಸೂರ್ಯ ಚಂದ್ರ ಇರೋದಿಷ್ಟು ಸತ್ಯನೋ, ನಿಮ್ಮ ಸಾವು ಕೂಡ ಅಷ್ಟೇ ಸತ್ಯ. ಅದು ತುಂಬ ಏನು ದೂರ ಇಲ್ಲ. ಸದ್ಯದಲ್ಲೇ ನಿಮ್ಮ ಸಾವಾಗುತ್ತೆ.